ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ನೀವು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ, ಬ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬಂತಾ, ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬಂದಿದೆ ನನಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ತುಂಬ ಕನ್ಫ್ಯೂಷನ್ ಇದೆ, ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾನು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ವಿಡಿಯೋ ಮಾಡಿ ಅದೇ ಒಂದು 6 ದಿವಸ ಆಗೋಗಿದೆ ಅಂತ ಅನ್ಸುತ್ತೆ, 6-7 ದಿವಸ ಆಗೋಗಿದೆ. ಅದರಿಂದಾಗಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತಾ, ಬ್ರೋ ಏನಾದ್ರು ಅಪ್ಡೇಟ್ ಬಂತಾ, ಏನಾದ್ರು ಅಪ್ಡೇಟ್ ಬಂದಿರೋ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಮೆಸೇಜ್ ಮಾಡ್ತೀರಿ. ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ಇವತ್ತಿನ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಮೇನ್ ಏನಪ್ಪ ಅಂತಂದರೆ ಅಪ್ಡೇಟ್ ಯಾವುದೇ ಆದಂಥ ಮೇಜರ್ ಅಪ್ಡೇಟ್ಗಳು ಬಂದಿಲ್ಲ. ಮೇಜರ್ ಅಪ್ಡೇಟ್ ಏನಾದ್ರು ಬಂದಿದ್ರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಮೇಜರ್ ಅಪ್ಡೇಟ್ ಯಾವ ಕೂಡ ಬರ್ತಾ ಇರೋ ಕಾರಣ ನಾನು ಕೂಡ ವೀಡಿಯೋ ಮಾಡಿಲ್ಲ. ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಬಂದು ವೀಡಿಯೋ ಮಾಡೋದೇನಕ್ಕೆ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಅಪ್ಡೇಟ್ ಬರಲಿ, ಮೇಜರ್ ಅಪ್ಡೇಟ್ ಬರಲಿ, ಅವಾಗ ಬಂದು ನಿಮಗೆ ತಿಳಿಸ್ಕೊಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಕಾಯ್ಕೊಂಡಿದ್ದೆ. ಬಟ್ ನೀವು ಇಷ್ಟೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಅಂತ ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಳೋಣ ಅಂತಲೇ ನಾನು ಬಂದಿರೋದು. ಸೊ ಸದ್ಯಕ್ಕಂತೂ ಯಾವುದೇ ಆದಂಥ ಮೇಜರ್ ಅಪ್ಡೇಟ್ ಬಂದಿಲ್ಲ. ಇನ್ನೊಂದೇನು ಅಂತ ಅಂದರೆ ಒಂದು 6 ದಿವಸದಿಂದ ಈಗ ಊಬರ್ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಊಬರ್ ಡೈರೆಕ್ಟ್ ಮತ್ತೆ ವಾಪಸ್ ಬಂದಿದೆ. ಸೊ ಸರ್ವಿಸ್ನ ಆಫ್ ಮಾಡಿದ ಅವನು ಸರ್ವಿಸ್ ಆಫ್ ಮಾಡಿದ ಊಬರ್ ಮೋಟೋದವನು. ಏನಕ್ಕಪ್ಪ ಸರ್ವಿಸ್ ಆಫ್ ಮಾಡಿದ ಅಂತ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರಾಮಲಿಂಗಾರೆಡ್ಡಿ ಅವರು ಒಂದು ವಾರ್ನಿಂಗ್ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಯಾವುದೇ ಏನೇ ಆದರೂ ಕಂಪ್ನಿ ಮೇಲೆ ಡೈರೆಕ್ಟಾಗಿ ಇಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಿಂದ ಏನು ಮಾಡಿದ ಅಂತಂದರೆ ಊಬರ್ ಮೋಟೋದವನು ಅವನ ಸರ್ವಿಸ್ನ ಆಫ್ ಮಾಡ್ಕೊಂಡಿದ್ದ. ಆಮೇಲಿಂದ ಈ ಥರ ಎಲ್ಲ ಆದಮೇಲಿಂದ ಏನು ಮಾಡ್ತಾನೆ ಅಂತಂದರೆ ರ್ಯಾಪಿಡೋದನ್ನು ತಲೆ ಓಡಿಸ್ಬಿಟ್ಟು ರ್ಯಾಪಿಡೋದನ್ನು ಏನು ಮಾಡ್ತಾನೆ ಅಂತ ಅಂದರೆ ರ್ಯಾಪಿಡೋ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿನ ಬಿಡ್ತಾನೆ. ರ್ಯಾಪಿಡೋ ಡೈರೆಕ್ಟ್ ಅಂತ ಬಿಡ್ತಾನೆ. ಅದು ಬಿಡ್ತಿದ್ದಂಗೆ ಊಬರು ಕೂಡ ಸೊ ಸೇಮ್ ಈಗ ರ್ಯಾಪಿಡೋದನ್ನು ಏನು ರ್ಯಾಪಿಡೋ ಬೈಕ್ ಡೈರೆಕ್ಟ್ ಅಂತ ಬಿಟ್ಟನ, ಇವನು ಕೂಡ ಅದನ್ನೇ ಫಾಲೋ ಮಾಡಿ ಊಬರ್ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಮುಖಾಂತರ ಅವನು ಕೂಡ ಬಿಡ್ತಾನೆ. ಈಗ ಏನಪ್ಪ ಅಂತಂದರೆ ಇವಾಗ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿಲಿ ನಡೀತಾ ಇಲ್ಲ. ಡೈರೆಕ್ಟ್ ಇದು ಕಸ್ಟಮರಿಂದ ರೈಡರ್ಸಿಂದ ಕಸ್ಟಮರ್ಗೆ ಕನೆಕ್ಟಿವಿಟಿ ಆಗಿದೆ ಅಷ್ಟೇ. ಸೊ ಇವಾಗ ಕಂಪ್ನಿ ಏನಪ್ಪ ಹೇಳ್ತಾನೆ ಅಂತಂದರೆ ಒಂದು ಕನೆಕ್ಟಿವಿಟಿ ಮಾಡ್ಕೊಡ್ತಾ ಇದ್ದೀವಿ ನಾವು ಅಷ್ಟೇ. ಈಗ ಒಬ್ಬ ರೈಡರ್ಗಿಂದ ಒಬ್ಬರು ಕಸ್ಟಮರ್ಗೆ ನಾವು ಕನೆಕ್ಟಿವಿಟಿ ಮಾಡ್ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ನಾವು ಯಾವುದೇ ಆದಂಥ ಪ್ಲ್ಯಾಟ್ಫಾರ್ಮ್ ಫೀನು ಕೂಡ ಇಲ್ಲಿ ತೊಗೊಳ್ತಾ ಇಲ್ಲ. ಅದಾದ್ಮೇಲಿಂದ ರೈಡರ್ ಹತ್ರನೂ ಅಷ್ಟೇ ನಾವು ಯಾವುದೇ ಆದಂಥ ಕಮಿಷನ್ ತೊಗೊಳ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಕೋರ್ಟ್ ಹೇಳ್ಬಿಟ್ಟಿದೆ, ಇವಾಗ ನಾವು ಯಾವುದೇ ಆದಂಥ ಪರ್ಮಿಷನ್ ಕೊಟ್ಟಿಲ್ಲ ಅಗ್ರಿಗೇಟರ್ಗೆ ಅಂತ ಹೇಳಿರೋದ್ರಿಂದ. ಸೊ ಈ ಕೋರ್ಟು ಕೂಡ ಒಂದು ಒಲವು ತೋರಿಸಿದೆ. ಈಗ ಬೈಕ್ ಟ್ಯಾಕ್ಸಿ ರೈಡರ್ಗೆ ಒಂದು ಒಲವು ತೋರಿಸಿದೆ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದಲ್ಲ. ಅದನ್ನೇ ಈಗ ಕಂಪ್ನಿ ಎನ್ಕೇಶ್ ಮಾಡ್ಕೊಂಡು ಏನು ಮಾಡಿದೆ ಅಂತ ಅಂದರೆ ಅವ್ರ ಸದ್ಯಕ್ಕೆ ಅಪ್ಲಿಕೇಶನ್ ರನ್ನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿರೋದವರು. ಸೊ ಅಪ್ಲಿಕೇಶನ್ ರನ್ನಲ್ಲಿದ್ದರೆ ಆಮೇಲೆ ಜೊತೆಯಲ್ಲಿ ಈಗ ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ಎಷ್ಟೊಂದು ಜನ ಈಗ ಒಂದು 2 ತಿಂಗಳು ಕೆಲಸ ಇಲ್ದಲೇ ಇದ್ರು, ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡಿರೋರು ತುಂಬ ಜನ ಒಂದು 2 ತಿಂಗಳು ಕೆಲಸ ಇಲ್ದಲೇ ಇದ್ರು. ಅದರಿಂದಾಗಿ ಏನು ಮಾಡಿದ್ರು ಅಂತಂದರೆ ಒಂದು ಜಾಬ್ ಆಪರ್ಚುನಿಟಿ ಸಿಗುತ್ತೆ ಅಂತಲೂ ಕೂಡ ಅವರು ಮಾಡಿದ್ರು. ಈಗ ಮೇಯ್ನು ಕೋರ್ಟು ನೆಕ್ಸ್ಟ್ ಕೇಳುತ್ತೆ ಏನಕ್ಕೆ ಸರ್ವಿಸ್ ಆನ್ ಮಾಡೋದು ಅಂತ ಹೇಳ್ಬಿಟ್ಟು 100% ಕೇಳುತ್ತೆ. ಮೊನ್ನೆನೂ ಕೂಡ ಕೇಳ್ತು, ಬಟ್ ಅದು ಇದು ಟ್ರಯಲ್ ಇರೋದ್ರಿಂದ ಏನು ಜಾಸ್ತಿ ಮಾತಾಡಲಿಲ್ಲ ಅವತ್ತು. ಬಟ್ ನೆಕ್ಸ್ಟ್ ಇಯರಿಂಗಲ್ಲಿ 100% ಇದನ್ನು ಈಗ ಏಜ್ ಇರ್ತಾರಲ್ಲ ಅವರು ಕೇಳ್ತಾರೆ. ಅವ್ರು ಕೇಳೋಂಥ ಟೈಮಲ್ಲಿ ಇವರು ರೆಸ್ಪಾನ್ಸ್ ಮಾಡಬೇಕಲ್ಲ. ಸೊ ರೆಸ್ಪಾನ್ಸ್ ಮಾಡೋಕ್ಕೋಸ್ಕರನೇ ಇವರು ಇವಾಗ ಡೈರೆಕ್ಟ್ ಅಂತ ಹೇಳ್ಬಿಟ್ಟು ಇವಾಗ ಬಿಟ್ಟಿರೋದು. ಸೊ ನಾವು ಅವರು ಏನು ಹೇಳ್ತಾರೆ ಅಂತಂದರೆ ನಾವು ಇಲ್ಲಿ ಯಾವುದೇ ಆದಂಥ ಅಪ್ಲಿಕೇಶನ್, ನಾವು ಯಾವುದೇ ಆದಂಥ ಪ್ಲ್ಯಾಟ್ಫಾರ್ಮ್ ತೊಗೊಂಡಿಲ್ಲ, ಜೊತೆಯಲ್ಲಿ ಯಾವುದೇ ಆದಂಥ ನಾವು ರೈಡರಿಂದ ಕಮಿಷನ್ ತೊಗೊಂಡಿಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ಈ ಕಡೆ ಒಂದು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿದೆ ಅಂತ ಒಂದು ಹೇಳ್ತಾರೆ. ಆಮೇಲಿಂದ ಕಸ್ಟಮರ್ಗಳು ಇರ್ತಾರಲ್ಲ, ಆ ಕಸ್ಟಮರ್ಗೆ ಲಾಸ್ಟ್ ಮೇಲ್ ಕನೆಕ್ಟಿವಿಟಿ ಈಸಿಯಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸ್ಕೊಡ್ತಾರೆ. ಸೊ ಮೇಯ್ನ್ ಈಗ ಯಾವುದೇ ಕಡೆ ಎಲ್ಲೂ ಕೂಡ ಸಿಗಾಕೊಂಡ್ಬಾರ್ದಲ್ಲ, ಅದರಿಂದನೇ ಈಗ ಡೈರೆಕ್ಟ್ ಬಿಟ್ಟಿರೋದು. ಸೊ ಎಷ್ಟೊಂದು ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಬಂದಿರೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಇರ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೇದಾಗ್ಬಿಡುತ್ತೆ. ಈಗ ಫೋನ್ ಕಾಲೆಲ್ಲ ಫೋನ್ ಮಾಡಿ ಹೇಳ್ತಾರಲ್ಲ, ಅವರೆಲ್ಲ ಏನಂತ ಹೇಳ್ತಾ ಇರೋದು ಅಂತ ಅಂದರೆ ಅಷ್ಟು % ಜಾಸ್ತಿ ಆಗಿಬಿಟ್ಟಿದೆ, ಇಷ್ಟು % ಜಾಸ್ತಿ ಆಗಿಬಿಟ್ಟಿದೆ, ಅಷ್ಟು ಅಮೌಂಟ್ ಜಾಸ್ತಿ ಆಗಿಬಿಟ್ಟಿದೆ, ಜೊತೆಯಲ್ಲಿ ಫುಲ್ ಅಮೌಂಟ್ ನಿಮಗೆ ಬರ್ತಾ ಇದೆ, ಯಾವುದೇ ಆದಂಥ ಕಮಿಷನ್ ತೊಗೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಕೂಡ ಹೇಳ್ತಾನೆ. ಸೊ ಅವ್ನು ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದರೆ ಎಲ್ಲ ಕೂಡ ಅವರ ಕಂಪ್ನಿ ಉದ್ಧಾರಕ್ಕೋಸ್ಕರನೇ ಅವರು ಮಾಡ್ತಾ ಇರೋದು. ಸದ್ಯದ ಮಟ್ಟಿಗೆ ಕಮಿಷನ್ ಏನಕ್ಕೆ ತೊಗೊಳ್ತಾ ಇಲ್ಲ ಅಂತ ಅಂದರೆ ಮೇಯ್ನ್ ಇದೇ ರೀಸನು. ನೆಕ್ಸ್ಟ್ ಕೋರ್ಟಲ್ಲಿ ಹಿಯರಿಂಗ್ ಆಗುತ್ತಲ್ಲ, ಆ ಟೈಮಲ್ಲಿ ಇವೆಲ್ಲ ಬಂದೇ ಬರುತ್ತೆ. ಸರ್ವಿಸ್ ಏನು ಕಾಲ್ ಮಾಡ್ಕೊಂಡ್ರಿ ಅಂತಂದರೆ ಸೊ ನಾವು ಫ್ರೀ ಸರ್ವಿಸ್ ಮಾಡಿದ್ದೀವಿ, ಒಂಥರ ಚಾರಿಟಿ ಇರಲ್ವಾ ಆ ಥರ ಅಂತ ಅಂದ್ಕೊಂಬಿಡಿ. ಫ್ರೀ ಸರ್ವಿಸು ಫುಲ್ ಫ್ರೀಯಾಗಿ ಕೊಟ್ಟಿದ್ದೀವಿ ಸರ್ವಿಸ್ನ, ನಾವು ಯಾವುದೇ ಆದಂಥ ಅಮೌಂಟ್ನ ತೊಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ತಿಳಿಸೋಕ್ಕೋಸ್ಕರ ಈ ಥರ ಎಲ್ಲ ಮಾಡಿರೋದು ಇವರು. ರ್ಯಾಪಿಡೋದವರೇ ಆಗಲಿ, ಈ ಊಬರ್ ಡೈರೆಕ್ಟ್ ಆಗಲಿ ಇವರೆಲ್ಲ ಮಾಡಿರೋದು. ಬಟ್ ಓಲಾದವನು ಇನ್ನೂ ಆ್ಯಕ್ಟಿವ್ ಮಾಡಿಲ್ಲ. ಸೊ ಕಾದು ನೋಡಬೇಕು. ಅವನಂತೂ ಸದ್ಯಕ್ಕೆ ಆ್ಯಕ್ಟಿವ್ ಮಾಡಲ್ಲ. ಈಗ ಅವನು ಏನು ವೆಯ್ಟ್ ಮಾಡ್ತಾ ಇದ್ದಾನೆ, 100% ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ಯಾವುದೇ ಆದಂಥ ಕೋರ್ಟಿಂದ ಯಾವುದೇ ಆದ್ರ ನಿರ್ಧಾರ ಬಂದರೂ ಕೂಡ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಓಲಾದವನು ರೆಡಿ ಆಗಿದ್ದಾನೆ. ಬಟ್ ಊಬರ್ ಡೈರೆಕ್ಟು ಮತ್ತು ಈಗ ರ್ಯಾಪಿಡೋ ಡೈರೆಕ್ಟು ಸರ್ವಿಸಲ್ಲಿದೆ. ಇಂಡಿಪೆಂಡೆಂಟಾಗಿ ಮಾಡೋರು ಮಾಡ್ತಾ ಇದ್ದಾರೆ ತುಂಬ ಜನ. ಏನಕ್ಕೆ ಅಂತ ಅಂದರೆ ಅವ್ರಿಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಅದರಿಂದಾಗಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನಂತ ಅಂದರೆ ವೆಯ್ಟ್ ಮಾಡ್ತಾ ಇದ್ದೀರಾ, ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವೆಯ್ಟ್ ಮಾಡ್ತಾರೆ. ಏನಕ್ಕಪ್ಪ ಅಂತಂದರೆ ಈಗ ಆಟೋದವ್ರು ಇಟ್ಕೊಳೋದಾಗಲಿ ಏನಕ್ಕಿದೆಲ್ಲ ತೊಂದರೆ, ಏನಕ್ಕೆ ಸಮಸ್ಯೆ ಎಲ್ಲ, ಸುಮ್ಮನೆ ಏನಕ್ಕೆ ರಿಸ್ಕು, ಒಂದು ಪರ್ಮಿಷನ್ ಬರಲಿ ಅವಾಗಿಂದ ಮಾಡೋಣ. ಈಗ ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ವೆಯ್ಟ್ ಮಾಡೋಣ, ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀವಂತೆ, ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾರೆ. ಅಂದರೆ ಮಿಕ್ಸ್ಡ್ ಒಪಿನಿಯನ್ ಇದೆ ಇಲ್ಲಿ. ಈಗ ನಿಮ್ಮ ಒಪಿನಿಯನ್ ಮೇಲೆ ಡಿಸೈಡ್ ಆಗೋದು, ಇದು ಮಾಡಬೇಕಾ ಮಾಡಬೇಡ ಅನ್ನೋದು ಅಷ್ಟೇ ನಿಮ್ಮ ಒಪಿನಿಯನ್ ಮೇಲೆ ಡಿಸೈಡ್ ಆಗಿರೋದು. ಏನಕ್ಕಪ್ಪ ಅಂತಂದರೆ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ಈಗ ಮಾಡಿ ಅಂತಲೂ ಹೇಳ್ತಾ ಇಲ್ಲ, ಇಲ್ಲಿ ಮಾಡಬೇಡಿ ಅಂತಲೂ ಹೇಳ್ತಾ ಇಲ್ಲ.
ಇನ್ನೊಂದು ಏನು ಹೇಳ್ತಾ ಇದೆ ಅಂತ, ಪರ್ಮಿಷನ್ ನಾವು ಕೊಟ್ಟಿಲ್ಲ, ಜೊತೆಯಲ್ಲಿ ರೈಡರ್ಸ್ಗೆ ಯಾರಿಗೂ ಕೂಡ ನೀವು ತೊಂದರೆ ಕೊಡೋಂಗಿಲ್ಲ ಅಂತ ಹೇಳಿರೋದ್ರಿಂದ ಏನಾಗಿದೆ ಅಂತ ಅಂದರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ಬಿಟ್ಟಿದೆ. ಅದರಿಂದಾಗಿ ಒಂದು ಮಾಡಬೇಡಿ ಅಂತ ಅಂದ್ರೂ ಹೆಂಗೋ ಆಗೋದು, ಮಾಡಬೇಡಿ ಅಂತಂದ್ರು ಮಾಡಲೇಬೇಡಿ ಅಂತಂದ್ರು ಒಂದಾಗೋದು, ಇಲ್ಲ ಮಾಡಿ ಅಂತ ಹೇಳಿದ್ರು ಕೂಡ ಒಂದಾಗೋದು. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗ್ಬಿಟ್ಟಿದೆ. ಈಗ ಕಂಪ್ನಿಗೆ ನಾವು ಯಾವುದಾದಂಥ ಪರ್ಮಿಷನ್ ಕೊಟ್ಟಿಲ್ಲ ಮಾಡೋಕ್ಕೆ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಆಮೇಲೆ ಯಾವುದೇ ಆದಂಥ ರೈಡರ್ಸ್ಗೆ ನೀವು ತೊಂದರೆ ಕೊಡಬೇಡ್ರಿ ಅಂತ ಹೇಳಿರೋದ್ರಿಂದ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋದ್ರಿಂದ ತುಂಬ ಮಿಕ್ಸ್ಡ್ ಒಪಿನಿಯನ್ ಇದೆ. ತುಂಬ ಜನ ಮಾಡೋರು ಮಾಡ್ತಾಯಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ಇನ್ನು ಕೆಲವೊಬ್ಬರು ವೆಯ್ಟ್ ಮಾಡ್ತಾಯಿದ್ದಾರೆ. ನೋಡೋಣ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸೊ ಅಪ್ಲಿಕೇಶನ್ ಸರ್ವಿಸ್ ಏನಾದ್ರು ಸ್ಟಾಪ್ ಆದರೆ ಯಾರು ಕೂಡ ಮಾಡಲ್ಲ. ಒಂದು ಮೇನ್ ಅಪ್ಲಿಕೇಶನ್ ಸರ್ವಿಸ್ ಸ್ಟಾಪ್ ಆಗಬೇಕು. ಇಲ್ಲ ಅಂತ ಅಂದರೆ ಮಾಡಿ ಅಂತ ಒಂದು ಯಾರಾದರೂ ಹೇಳಿದ್ರು ಕೂಡ ಅದು ತುಂಬ ಚೆನ್ನಾಗಿರುತ್ತೆ. ಕೋರ್ಟೇ ಆಗಲಿ ಸರ್ಕಾರನೇ ಆಗಲಿ ಯಾವುದನ್ನ ಒಂದು ಡಿಸಿಷನ್ ತೊಗೊಬೇಕು. ಈಗ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇಟ್ಬಿಡ್ತಾರೆ. ನೋಡೋಣ ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀವಿ. ಮತ್ತು ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಸೊ ಅವಾಗ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.